ನಮಸ್ತೆ. ಎಲ್ಲರಿಗೂ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೇ, ಇಂದು ನಾವು ಜೀವದ ಮೂಲ ಘಟಕ ಎಂಬ ಪಾಠದ ಕೊನೆಯ ಅವಧಿಯಲ್ಲಿದ್ದೇವೆ. ಬನ್ನಿ ಹಾಗಾದರೆ ಈ ಪಾಠದ ಕಲಿಕಾಂಶಗಳೇನು ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುನ್ನ ಎಲ್ಲರೂ ನಿಮ್ಮ ಪುಸ್ತಕ, ನೋಟ್ ಪುಸ್ತಕ ಹಾಗೂ ಪೆನ್ನನ್ನು ಜೊತೆಗಿಟ್ಕೊಂಡಿದ್ದೀರಲ್ಲ ಮಕ್ಕಳೇ? ಸರಿ, ಹಾಗಾದರೆ ಈ ಅವಧಿಯ ಕಲಿಕಾಂಶಗಳೇನು ನೋಡೋಣ ಬನ್ನಿ. ಮಕ್ಕಳೇ, ಈ ಅವಧಿಯಲ್ಲಿ ನಾವು ಕಲಿಯಲಿರುವ ಅಂಶಗಳೇನೆಂದರೆ ಕೋಶದ್ರವ್ಯ, ಕಣದಂಗಗಳು. ಕಣದಂಗಗಳ ಅಡಿಯಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೊಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು, ರಸದಾನಿಗಳು ಹಾಗೂ ಕೊನೆಯದಾಗಿ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ಬಗ್ಗೆ ಕೂಡ ಕಲಿಯಲಿದ್ದೇವೆ. ಸರಿ ಮಕ್ಕಳೇ, ಹಾಗಾದ್ರೆ ಈ ಕಲಿಕಾಂಶಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ. ಕೋಶದ್ರವ್ಯ. ಯಾವುದೇ ಜೀವಕೋಶದ ರಚನಾತ್ಮಕ ವ್ಯವಸ್ಥೆಯನ್ನು ನೋಡಿದಾಗ ಅದರಲ್ಲಿ 3 ಘಟಕಗಳು ಪ್ರಮುಖವಾಗಿರುತ್ತೆ. ಅದರಲ್ಲಿ ಒಂದು ಕೋಶದ್ರವ್ಯ. ಈ ಕೋಶದ್ರವ್ಯ ಅಂದ್ರೆ ಏನು? ಅದು ಎಲ್ಲಿರುತ್ತೆ? ಕೋಶದ್ರವ್ಯ ಅಂದ್ರೆ ಕೋಶ ಪೊರೆಯೊಳಗೆ ಇರುವ ದ್ರವರೂಪದ ವಸ್ತುವನ್ನ ಕೋಶದ್ರವ್ಯ ಅಂತ ಕರೀತಾರೆ. ಈ ಕೋಶದ್ರವ್ಯದೊಳಗೆ ಏನೇನಿರುತ್ತೆ? ಕೋಶದ್ರವ್ಯವು ವಿಶಿಷ್ಟ ರಚನೆಗಳನ್ನುಳ್ಳ ಕಣದಂಗಗಳನ್ನು ಹೊಂದಿರುತ್ತೆ. ಹಾಗಾದ್ರೆ ಈ ಕಣದಂಗಗಳು ಅಂದ್ರೆ ಏನು? ಅವುಗಳ ಕಾರ್ಯಗಳೇನು? ತಿಳ್ಕೊಳ್ಳೋಣ ಬನ್ನಿ. ಕಣದಂಗಗಳು. ಪ್ರತಿ ಕಣದಂಗಗಳು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುತ್ತೆ. ಮಕ್ಕಳೇ, ನಾವು ಹಿಂದಿನ ಅವಧಿಯಲ್ಲಿ ಕಲ್ತಿದ್ವಿ ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳ ಬಗ್ಗೆ, ಹೌದಲ್ವೇ? ಅದರಲ್ಲಿ ನಾವು ಅರ್ಥಕೊಂಡ್ವಿ ಅಮೀಬಾದಂತಹ ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಕೋಶ ಇದ್ರೂ ಎಲ್ಲ ಕಾರ್ಯವನ್ನ ಅದೊಂದೇ ಕೋಶ ನಿರ್ವಹಿಸಬಲ್ಲದು. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಜೀವಕೋಶದ ಗುಂಪು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುತ್ತೆ, ಹೌದಲ್ವೇ? ಹಾಗಾದ್ರೆ ಒಂದೇ ಜೀವಕೋಶ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಕ್ಕೆ ಸಾಧ್ಯವಾಗಿರುವುದು ಕಣದಂಗಗಳಿಂದ. ಈ ಬೇರೆ ಬೇರೆ ಕಣದಂಗಗಳು ಬೇರೆ ಬೇರೆಯ ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಒಂದು ಕಣದಂಗ ಜೀವಕೋಶಕ್ಕೆ ಅಗತ್ಯವಿರುವ ಶಕ್ತಿಯನ್ನ ನೀಡಿದ್ರೆ ಮತ್ತೊಂದು ಕಣದಂಗ ವಿಸರ್ಜನೆಗೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಕಣದಂಗಗಳ ವಿಧಗಳ್ಯಾವುದು? ಅವುಗಳ ಕಾರ್ಯಗಳೇನು? ಕಣದಂಗದಲ್ಲಿ 2 ಬಗೆ ಇವೆ. ಮೊದಲನೇ ಬಗೆ ಯಾವುದು ಅಂದ್ರೆ ಪೊರೆ ಸಹಿತ ಕಣದಂಗಗಳು. ಅಂದರೆ ಈ ಕಣದಂಗಗಳು ಪೊರೆಯಿಂದ ಆವೃತವಾಗಿರುತ್ತೆ. ಮತ್ತೊಂದು ಬಗೆ ಪೊರೆ ರಹಿತ ಕಣದಂಗಗಳು. ಈ ಪೊರೆ ರಹಿತ ಕಣದಂಗಗಳಲ್ಲಿ ಯಾವುದೇ ಪೊರೆ ಇರುವುದಿಲ್ಲ. ಸರಿ, ಹಾಗಾದ್ರೆ ಈ ಕಣದಂಗಗಳ ಬಗ್ಗೆ ಮತ್ತಷ್ಟು ತಿಳಿಯೋಣ. ಮೊದಲನೇ ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ER ಅಂತ ಆಂಗ್ಲದಲ್ಲಿ ಶಾರ್ಟ್ ಆಗಿ ಕರಿತೀವಿ. ಹಾಗಾದ್ರೆ ಈ ಶಬ್ದದ ಅರ್ಥ ಏನು ತಿಳ್ಕೊಳ್ಳೋಣ. ಎಂಡೋ ಅಂದ್ರೆ ಒಳಗೆ ಅಂತ ಅರ್ಥ, ಪ್ಲಾಸ್ಮಿಕ್ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್, ರೆಟಿಕ್ಯುಲಮ್ ಅಂದ್ರೆ ನೆಟ್ವರ್ಕ್ ಅಥವಾ ಜಾಲ ಅಂತ ಅರ್ಥ. ಅಂದರೆ ಎಂಡೋಪ್ಲಾಸ್ಮಿಕ್ ಅನ್ನುವ ಕಣದಂಗ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಇರುವ ಜಾಲದಂತಹ ಕಣದಂಗ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆ ಸಹಿತ ಕೊಳವೆ ಅಥವಾ ಹಾಳೆಯ ಆಕಾರದ ದೊಡ್ಡ ಜಾಲ. ಜಾಲ ಅಂದ್ರೆ ನೆಟ್ವರ್ಕ್, ಅದರ ಇನ್ನೊಂದು ಅರ್ಥ ರೆಟಿಕ್ಯುಲಮ್. ಇಲ್ಲಿ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ನಿಮಗೆ ಕೊಳವೆಯಾಕಾರದ ರಚನೆಗಳು ಕಾಣಿಸ್ತಾ ಇದೆ. ಕೋಶ ಕೇಂದ್ರದ ಹೊರಭಾಗದಲ್ಲಿ ಆ ನೀಲಿ ಬಣ್ಣದ ರಚನೆ ಏನಿದೆ ಅದು ಕೋಶ ಕೇಂದ್ರ. ಆ ಕೋಶ ಕೇಂದ್ರದ ಹೊರಭಾಗದಲ್ಲಿ ನಿಮಗೆ ಕೊಳವೆಯಾಕಾರದ ರಚನೆ ಕಾಣಿಸ್ತಾ ಇದೆ. ಆ ಕೊಳವೆಯಾಕಾರದ ರಚನೆಗಳೇ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಉದ್ದನೆಯ ಕೊಳವೆಯಂತೆ ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲದಂತೆ ಕಾಣಿಸ್ತಾ ಇದೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪೊರೆಯಿಂದ ಆವೃತವಾದ ಕಣದಂಗ. ಈ ಎಂಡೋಪ್ಲಾಸ್ಮಿಕ್ನ ಪೊರೆ ಕೋಶ ಪೊರೆಯ ರಚನೆಯಂತೆ ಕಂಡುಬರುತ್ತೆ. ಕೋಶ ಪೊರೆಯ ಬಗ್ಗೆ ನಾವು ಈಗಾಗಲೇ ಕಲ್ತಿದ್ದೀವಿ ಮಕ್ಕಳೇ. ಕೋಶ ಪೊರೆ ಪ್ರೋಟೀನ್ ಮತ್ತೆ ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ, ಹೌದಲ್ವೇ? ಅದೇ ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಯೂ ಸಹ ರಚನೆಗೊಂಡಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ 2 ವಿಧ ಇದೆ. ಮೊದಲನೇದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆಂಗ್ಲದಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ, ಚಿಕ್ಕದಾಗಿ RER ಅಂತ ಕರಿತೀವಿ. ಎರಡನೇ ವಿಧ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್,
ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದನ್ನ ಶಾರ್ಟ್ ಆಗಿ SER ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, ನಿಮಗೆ ಅದೇ ಚಿತ್ರ ತೋರಿಸ್ತಾ ಇದ್ದೀನಿ. ಆ ಚಿತ್ರದಲ್ಲಿ ನಿಮಗೆ ಕೆಂಪು ಬಣ್ಣದ ಬಿಂದುಗಳಂತ ರಚನೆಗಳಿರುವಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣಿಸ್ತಾ ಇದೆ. ಆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು RER ಅಂದರೆ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಯಾವುದೇ ಕೆಂಪು ರಚನೆ ಇಲ್ಲದಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿದೆ. ಹಾಗಾದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಯಾಕೆ ಒರಟು ಮತ್ತು ನಯ ಅಂತ ವಿಭಾಗಿಸ್ತೀವಿ ನೋಡೋಣ. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಮೈ ಮೇಲೆ ರೈಬೋಸೋಮ್ ಕಣಗಳು ಕಂಡುಬರುತ್ತೆ. ಆ ರೈಬೋಸೋಮ್ ಕಣಗಳು ಅಂಟಿಕೊಂಡಿರೋದ್ರಿಂದ ಆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನು ನಾವು ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಅದು ನಮಗೆ ಒರಟಾಗಿ ಗೋಚರಿಸುತ್ತೆ. ಒರಟಾಗಿ ಕಾಣಿಸೋದ್ರಿಂದ ಅದನ್ನ ನಾವು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಆದ್ರೆ ಮಕ್ಕಳೇ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಯಾವುದೇ ರೈಬೋಸೋಮ್ ಕಣಗಳು ಅಂಟಿಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಅದನ್ನ ನಾವು ಮೈಕ್ರೋಸ್ಕೋಪ್ ಅಡಿ ಸೂಕ್ಷ್ಮದರ್ಶಕದಡಿ ನೋಡಿದಾಗ ಅದು ನಮಗೆ ನಯವಾಗಿ ಗೋಚರಿಸುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಚಿತ್ರದಲ್ಲಿ ನೋಡಿ, ಕೆಂಪು ಬಣ್ಣದ ರಚನೆಗಳಿರುವಂತದ್ದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಕೆಂಪು ರೈಬೋಸೋಮ್ ಕಣಗಳು ಇಲ್ಲದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿದೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. RER ಮೇಲ್ಮೈನಲ್ಲಿ ಕಂಡುಬರುವಂತಹ ರೈಬೋಸೋಮ್ ಕಣಗಳು ಪ್ರೋಟೀನ್ ಉತ್ಪಾದನೆ ಮಾಡುವಂತಹ ಜಾಗಗಳಾಗಿದೆ. ಅದಕ್ಕೋಸ್ಕರ ಮಕ್ಕಳೇ, ಈ ರೈಬೋಸೋಮ್ಗಳನ್ನ ಪ್ರೋಟೀನ್ ಫ್ಯಾಕ್ಟರೀಸ್ ಅಂತಾನು ನಾವು ಕರಿತೀವಿ. ಜೀವಕೋಶದ ಪ್ರೋಟೀನ್ ಉತ್ಪಾದನಾ ಸ್ಥಳ ಅಂತಾನು ಕೂಡ ಕರಿತೀವಿ. ಹಾಗೇನೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗೆ ಅಗತ್ಯವಾದ ಲಿಪಿಡ್ ಅಥವಾ ಕೊಬ್ಬು ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತೆ. ಪೊರೆಯ ಜೈವಿಕ ಉತ್ಪಾದನೆ, ಮೆಂಬ್ರೇನ್ ಬಯೋಜೆನೆಸಿಸ್. ಹಾಗಂತಂದ್ರೆ ಏನು ಮಕ್ಕಳೇ? ನಾವು ಹಿಂದಿನ ತರಗತಿಯಲ್ಲಿ ಆಗಲೇ ಕಲ್ತಿದ್ವಿ. ಕೋಶ ಪೊರೆ ಎಂಬುದು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ, ಹೌದಲ್ವೇ? ಹಾಗಾದ್ರೆ ಈ ಪೊರೆ ಉತ್ಪಾದನೆ ಆಗಬೇಕು ಅಂದ್ರೆ ಯಾವ ಎರಡು ಘಟಕಗಳು ಪ್ರಮುಖವಾಗಿ ಬೇಕಾಗುತ್ತೆ? ಹೌದು, ಸರಿಯಾಗಿ ಊಹಿಸಿದ್ದೀರಾ, ಲಿಪಿಡ್ ಮತ್ತು ಪ್ರೋಟೀನ್ಗಳು, ಹೌದಲ್ವೇ? ಈ ಲಿಪಿಡ್ ಮತ್ತು ಪ್ರೋಟೀನ್ಗಳನ್ನು ಒದಗಿಸುವವರು ಯಾರು? ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಉತ್ಪಾದನೆಯಾದ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ ಕಣಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತೆ. ಆದುದರಿಂದ ಆ ಒಂದು ಪ್ರಕ್ರಿಯೆಯನ್ನ ಮೆಂಬ್ರೇನ್ ಬಯೋಜೆನೆಸಿಸ್ ಅಂತ ಕರಿತೀವಿ. ಹಾಗಾದ್ರೆ ಪೊರೆಯ ಉತ್ಪಾದನೆಗೆ ಸಹಾಯ ಮಾಡುವ ಕಣದಂಗ ಯಾವುದು? ಹೌದು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪೊರೆಯ ಜೈವಿಕ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಈಗ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯಗಳನ್ನು ನೋಡೋಣ. ಈಗಾಗಲೇ ನಾವು ಒಂದು ಕಾರ್ಯವನ್ನು ತಿಳಿದುಕೊಂಡಿದ್ದೀವಿ. ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪೊರೆಯ ಜೈವಿಕ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಜೊತೆಯಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಉತ್ಪಾದನೆಯಾದ ಇನ್ನೂ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕಿಣ್ವಗಳಂತೆ ಮತ್ತು ಹಾರ್ಮೋನ್ಗಳಂತೆ ಕಾರ್ಯನಿರ್ವಹಿಸುತ್ತೆ. ಕೋಶದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶದ್ರವ್ಯ ಹಾಗೂ ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೋಶದ್ರವ್ಯಕ್ಕೆ ಆಧಾರ ಚೌಕಟ್ಟು ನಿರ್ಮಿಸುವ ಮೂಲಕ ಕೋಶದಲ್ಲಿ ನಡೆಯುವಂತಹ ಜೀವರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸುತ್ತೆ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲ್ಮೈ ಮೇಲೆ ಅನೇಕ ಜೀವರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಜೊತೆಗೆ ಕಶೇರುಕ ಪ್ರಾಣಿಗಳಲ್ಲಿ ಯಕೃತ್ತಿನ ಜೀವಕೋಶದಲ್ಲಿ ಕಂಡುಬರುವಂತಹ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಿಯ ದೇಹದೊಳಗೆ ಬರುವಂತಹ ವಿಷವಸ್ತುಗಳನ್ನು ಅಥವಾ ಔಷಧಗಳನ್ನು ದುರ್ಬಲಗೊಳಿಸಿ ಅದರಲ್ಲಿರುವ ನಂಜನ್ನ ನಿವಾರಿಸುತ್ತೆ. ಇದು ಬಹಳ ಪ್ರಮುಖವಾದ ಕಾರ್ಯ ಮಕ್ಕಳೇ. ಹಾಗಾದ್ರೆ ಕಶೇರುಕ ಪ್ರಾಣಿಗಳು ಅಂತಂದ್ರೆ ಏನು? ಬೆನ್ನೆಲುಬು ಇರುವಂತಹ ಪ್ರಾಣಿಗಳನ್ನ ಕಶೇರುಕಗಳು ಅಂತ ಕರಿತೀವಿ. ಇಂತಹ ಕಶೇರುಕಗಳ ಲಿವರ್ ಸೆಲ್
ಯಕೃತ್ತಿನ ಜೀವಕೋಶದಲ್ಲಿ ಕಂಡುಬರುವಂತಹ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಂಜನ್ನು ನಿವಾರಿಸುವಂತಹ ಮತ್ತು ವಿಷವನ್ನು ದುರ್ಬಲಗೊಳಿಸುವಂತಹ ಕಾರ್ಯವನ್ನ ನಿರ್ವಹಿಸುತ್ತೆ. ಈಗ ಇನ್ನೊಂದು ಕಣದಂಗದ ಬಗ್ಗೆ ತಿಳಿದುಕೊಳ್ಳೋಣ, ಅದೇ ಗಾಲ್ಗಿ ಸಂಕೀರ್ಣ. ಯಾಕೆ ಇದನ್ನ ಗಾಲ್ಗಿ ಸಂಕೀರ್ಣ ಅಂತ ಹೆಸರಿಸಿದ್ರು? ಯಾಕಂದ್ರೆ ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲು ವಿವರಣೆ ನೀಡಿದ ವಿಜ್ಞಾನಿ ಕ್ಯಾಮಿಲೋ ಗಾಲ್ಗಿ. ಆದುದರಿಂದ ಅವರ ಹೆಸರನ್ನ ಈ ಕಣದಂಗಕ್ಕೆ ಇಟ್ರು. ಇದು ಒಂದು ಪೊರೆಯಿಂದ ಆವೃತವಾದ ಚೀಲದಂತಿದ್ದು ಸರಿಸುಮಾರು ಬಣವೆಯಂತೆ ಜೋಡಿಸಲ್ಪಟ್ಟಿದೆ. ಅಂದ್ರೆ ಒಂದ್ರ ಮೇಲ್ ಒಂದು ಬಣವೆಯಂತೆ ಜೋಡಿಸಲ್ಪಟ್ಟಿದೆ, ಪ್ಯಾರಲಲ್ ಆಗಿ ಬಣವೆಯಂತೆ ಜೋಡಿಸಲ್ಪಟ್ಟಿದೆ. ಅಂತಹ ರಚನೆಯನ್ನ ಸಿಸ್ಟರ್ನ್ಗಳು ಅಂತ ಕರಿತೀವಿ. ಈ ಚಿತ್ರವನ್ನು ಗಮನಿಸಿ, ಚಿತ್ರದಲ್ಲಿ ನಿಮಗೆ ಗಾಲ್ಗಿ ಸಂಕೀರ್ಣದ ರಚನೆ ಹೇಗಿದೆ, ಅದು ಹೇಗೆ ಜೋಡಿಸಿದೆ ಅಂತ ಕಾಣಿಸ್ತಾ ಇದೆ. ಬಣವೆಯಂತೆ ನೋಡಿ, ನಿಮ್ಮ ಮನೆಗಳಲ್ಲಿ ಹುಲ್ಲಿನ ಬಣವೆಗಳನ್ನ ಇಡ್ತಾರಲ್ವೇ, ಅದೇ ತರದಲ್ಲಿ ಗಾಲ್ಗಿ ಸಂಕೀರ್ಣದ ರಚನೆ ಕಂಡುಬರುತ್ತೆ. ಈ ಗಾಲ್ಗಿ ಸಂಕೀರ್ಣವೂ ಸಹ ಪೊರೆಯಿಂದ ಆವೃತವಾದ ಕಣದಂಗ. ಈ ಪೊರೆಯಿಂದ ಆವೃತವಾದ ಕಣದಂಗದ ಪೊರೆಯು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಯೊಂದಿಗೆ ಸಂಪರ್ಕ ಹೊಂದಿರುತ್ತೆ. ಹಾಗಾದ್ರೆ ಗಾಲ್ಗಿ ಸಂಕೀರ್ಣದ ಕಾರ್ಯಗಳೇನು ತಿಳಿದುಕೊಳ್ಳೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುಗಳನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗಕ್ಕೆ ಹಲವಾರು ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನಿಸಲಾಗುತ್ತದೆ. ಅಂದರೆ ಗಾಲ್ಗಿ ಸಂಕೀರ್ಣದ ಕೆಲಸ ಏನು? ವಸ್ತುಗಳನ್ನು ರವಾನಿಸೋದು, ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ ಗಾಲ್ಗಿ ಸಂಕೀರ್ಣದ ಒಂದು ಕಾರ್ಯವಾಗಿದೆ. ಇದಷ್ಟೇ ಅಲ್ಲ ಮಕ್ಕಳೇ, ಗಾಲ್ಗಿ ಸಂಕೀರ್ಣ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಉತ್ಪಾದನೆಯಾದ ಮತ್ತು ಸಂಶ್ಲೇಷಣೆಗೊಂಡ ವಸ್ತುಗಳನ್ನ ಸಂಗ್ರಹಿಸಿಡುತ್ತೆ, ಜೊತೆಗೆ ಅದನ್ನ ಸುಧಾರಣೆ ಮಾಡುತ್ತೆ ಹಾಗೂ ಅದನ್ನ ಪ್ಯಾಕ್ ಕೂಡ ಮಾಡುತ್ತೆ. ಪ್ಯಾಕ್ ಮಾಡಿ ಅದು ಯಾವ ಜಾಗಕ್ಕೆ, ಯಾವ ಗುರಿ ಅಂಗಗಳಿಗೆ ತಲುಪಬೇಕೋ ಅಲ್ಲಿಗೆ ತಲುಪಿಸುವುದು ಗಾಲ್ಗಿ ಸಂಕೀರ್ಣದ ಕಾರ್ಯ. ಜೊತೆಗೆ ಗಾಲ್ಗಿ ಸಂಕೀರ್ಣ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳನ್ನು ಉತ್ಪಾದಿಸುತ್ತೆ. ಇದರ ಪ್ರಮುಖ ಕಾರ್ಯವೆಂದರೆ ಲೈಸೋಸೋಮ್ಗಳ ಉತ್ಪಾದನೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಪಡೆದುಕೊಂಡಂತಹ ಪ್ರೋಟೀನ್ಗಳನ್ನ, ಕಿಣ್ವಗಳನ್ನ ಹಾಗೂ ಹಾರ್ಮೋನ್ಗಳನ್ನ ಸಂಗ್ರಹಿಸಿ ಅಂತಹ ಕಿಣ್ವಗಳಿಂದ ಲೈಸೋಸೋಮ್ಗಳನ್ನು ತಯಾರಿಸುವುದು ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯವಾಗಿದೆ. ಲೈಸೋಸೋಮ್ಗಳು ಅಂದ್ರೆ ಏನು? ನಾವೀಗಷ್ಟೇ ಕಲ್ತ್ವಿ. ಈ ಲೈಸೋಸೋಮ್ಗಳು ಅನ್ನೋದು ಗಾಲ್ಗಿ ಸಂಕೀರ್ಣದಿಂದ ತಯಾರಿಸಲ್ಪಡುತ್ತೆ. ಹಾಗಾದ್ರೆ ಇದರ ಕಾರ್ಯವೇನು? ಇದು ಒಂದು ಪೊರೆಯಿಂದ ಆವೃತವಾದ ಜೀರ್ಣಕಾರಕ ಕಿಣ್ವಗಳಿಂದ ತುಂಬಿದ ಚೀಲ. ಇದೊಂದು ಚೀಲದಂತಹ ರಚನೆ ಮಕ್ಕಳೇ. ಈ ಚೀಲದ ಒಳಗೆ ಜೀರ್ಣಕಾರಕ ಕಿಣ್ವಗಳಿರುತ್ತೆ. ಜೀರ್ಣಕಾರಕ ಕಿಣ್ವಗಳು ಅಂದ್ರೆ ಯಾವುದೇ ವಸ್ತುವನ್ನ ಜೀರ್ಣ ಮಾಡುವಂತಹ ಶಕ್ತಿ ಇರುವಂತಹ ಪ್ರೋಟೀನ್ಗಳು. ಇದು ತ್ಯಾಜ್ಯ ವಿಲೇವಾರಿ ಮಾಡುವ ವ್ಯವಸ್ಥೆಯಾಗಿದೆ. ಜೀವಕೋಶದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡುವ ವ್ಯವಸ್ಥೆಯಡಿ ಲೈಸೋಸೋಮ್ಗಳು ಬರುತ್ತೆ. ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನ ಮತ್ತು ಸವೆದ ಕಣದಂಗಗಳನ್ನ ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುವುದು ಲೈಸೋಸೋಮ್ನ ಕಾರ್ಯವಾಗಿದೆ. ಅದಕ್ಕೋಸ್ಕರ ಇದನ್ನ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಅಂತನೂ ಕೂಡ ಕರೀತಾರೆ. ಈ ಲೈಸೋಸೋಮ್ಗಳನ್ನ ಆತ್ಮಹತ್ಯಾ ಸಂಚಿಗಳು ಅಥವಾ ಸ್ಯೂಸೈಡಲ್ ಬ್ಯಾಗ್ಸ್ ಆಫ್ ದ ಸೆಲ್ ಅಂತ ಕರೀತಾರೆ. ಯಾಕೆ ಹಾಗೆ ಕರೀತಾರೆ? ಕೋಶೀಯ ಚಯಾಪಚಯ ಕ್ರಿಯೆಗಳಿಗೆ ಏನಾದ್ರೂ ತೊಂದರೆಯಾದಾಗ, ಉದಾಹರಣೆಗೆ ಜೀವಕೋಶವು ತೀವ್ರವಾಗಿ ಹಾನಿಯೊಳಗಾದಾಗ ಲೈಸೋಸೋಮ್ಗಳು ಒಡೆದು ಲೈಸೋಸೋಮ್ಗಳ ಒಳಗೆ ಇರುವಂತಹ ಕಿಣ್ವಗಳನ್ನ ಹೊರಚೆಲ್ಲತ್ತೆ. ಆ ಕಿಣ್ವಗಳು ತಮ್ಮದೇ ಜೀವಕೋಶವನ್ನ ಜೀರ್ಣಿಸುತ್ತೆ. ಆದುದರಿಂದ ಈ ಲೈಸೋಸೋಮ್ಗಳನ್ನ ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ಬಿಳಿಯ ರಚನೆ ಏನಿದೆ ಅದು ಜೀವಕೋಶವಾಗಿದೆ. ಆ ಜೀವಕೋಶದಲ್ಲಿ ಏನೋ ಒಂದು ಹಾನಿ ಉಂಟಾಗಿರುತ್ತೆ. ಆ ಸಂದರ್ಭದಲ್ಲಿ ನೀಲಿ ಬಣ್ಣದ ಲೈಸೋಸೋಮ್ಗಳು ಕಾರ್ಯಕ್ಕೆ ಬರುತ್ತೆ. ಆ ಲೈಸೋಸೋಮ್ಗಳ ಒಳಗಡೆ ಕೆಂಪು ಬಣ್ಣದ ಜೀರ್ಣಕಾರಕ ಕಿಣ್ವಗಳಿವೆ. ಈ ಜೀವಕೋಶ ಹಾನಿಯುಂಟಾದಾಗ ಲೈಸೋಸೋಮ್ಗಳು ಒಡೆದು ಕೆಂಪು ಬಣ್ಣದ ಕಿಣ್ವಗಳನ್ನ ಜೀವಕೋಶದ ಹೊರಗೆ ಚೆಲ್ಲಿವೆ. ಆ ಕಿಣ್ವಗಳ ಕಾರ್ಯದಿಂದಾಗಿ ಜೀವಕೋಶ ಜೀರ್ಣಗೊಂಡು
ಇಡೀ ಜೀವಕೋಶವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಈಗ ಮತ್ತೊಂದು ಕಣದಂಗವಾದ ಮೈಟೊಕಾಂಡ್ರಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ. ಇದು ಒಂದು ಜೋಡಿ ಪೊರೆಯಿಂದ ಆವೃತವಾದ ಕಣದಂಗ. ಇದು ಕೂಡ ಪೊರೆ ಸಹಿತ ಕಣದಂಗ, ಜೊತೆಗೆ ಜೋಡಿ ಪೊರೆಯನ್ನು ಹೊಂದಿದ ಕಣದಂಗವಾಗಿದೆ. ಹೊರಗಿನ ಪೊರೆ ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿರುತ್ತೆ, ಆದರೆ ಒಳಗಿನ ಪೊರೆ ಅನೇಕ ಮಡಿಕೆಗಳನ್ನು ಹೊಂದಿರುತ್ತೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ನಿಮಗೆ 2 ಪೊರೆ ಕಾಣಿಸ್ತಾ ಇದೆ. ಒಂದು ಗುಲಾಬಿ ಬಣ್ಣದ ಹೊರ ಪೊರೆ, ಹಾಗೆ ನೀಲಿ ಬಣ್ಣದ ಒಳ ಪೊರೆ ಕೂಡ ಕಾಣಿಸ್ತಾ ಇದೆ. ಹಾಗೆಯೇ ಒಳಪೊರೆಯಲ್ಲಿ ಆಳವಾದ ಮಡಿಕೆಗಳಿವೆ. ಈ ಮಡಿಕೆಗಳು ಎಟಿಪಿ ಇಂದಾಗುವ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಒದಗಿಸುತ್ತೆ. ಈ ಮಡಿಕೆಗಳ ಪ್ರಮುಖ ಕಾರ್ಯವೆಂದರೆ ಹೆಚ್ಚು ಮೇಲ್ಮೈ ಪ್ರದೇಶವನ್ನು ಒದಗಿಸುವುದು. ಈ ಚಿತ್ರವನ್ನು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ನೀಲಿ ಬಣ್ಣದ ಪೊರೆಯಲ್ಲಿ ನಿಮಗೆ ಮಡಿಕೆಗಳು ಕಾಣಿಸ್ತಾ ಇದೆ. ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿಯ ಕೇಂದ್ರ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ. ಯಾಕೆ? ಏಕೆಂದರೆ ಜೀವದ ಉಳಿಯುವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಶಕ್ತಿಯ ಅಗತ್ಯವಿದೆ. ಈ ಶಕ್ತಿಯನ್ನು ಮೈಟೊಕಾಂಡ್ರಿಯಾ ಎಟಿಪಿ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಜೀವಕೋಶಕ್ಕೆ ಅಗತ್ಯವಿರುವ ಶಕ್ತಿಯನ್ನು ಮೈಟೊಕಾಂಡ್ರಿಯಾ ಎಟಿಪಿ ರೂಪದಲ್ಲಿ ಬಿಡುಗಡೆ ಮಾಡುವುದರಿಂದ ಇದನ್ನು ಜೀವಕೋಶದ ಶಕ್ತಿಯ ಕೇಂದ್ರ ಎಂದು ಕರೆಯುತ್ತಾರೆ. ಈ ಎಟಿಪಿಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ, ಎನರ್ಜಿ ಕರೆನ್ಸಿ ಆಫ್ ಸೆಲ್ ಎಂದು ಕರೆಯುತ್ತಾರೆ. ಯಾಕಂದ್ರೆ ಜೀವಕೋಶಕ್ಕೆ ಯಾವುದೇ ಶಕ್ತಿ ಬೇಕು ಅಂದರೆ ಅದು ಎಟಿಪಿ ಅಣುವಿನ ರೂಪದಲ್ಲಿ ಲಭ್ಯವಾಗುತ್ತೆ. ಅದಕ್ಕೋಸ್ಕರ ಎಟಿಪಿಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಕರೀತಾರೆ. ಮೈಟೊಕಾಂಡ್ರಿಯಾ ತನ್ನದೇ ಆದ ಡಿಎನ್ಎ ಮತ್ತು ರೈಬೋಸೋಮ್ಗಳನ್ನು ಹೊಂದಿದೆ. ಮಕ್ಕಳೇ, ಡಿಎನ್ಎ ನಮಗೆ ಕಾಣಸಿಗುವುದು ನ್ಯೂಕ್ಲಿಯಸ್ನಲ್ಲಿ ಅಥವಾ ಕೋಶ ಕೇಂದ್ರದಲ್ಲಿ. ನ್ಯೂಕ್ಲಿಯಸ್ನನ್ನು ಹೊರತುಪಡಿಸಿ ಮೈಟೊಕಾಂಡ್ರಿಯಾದ ಒಳಗೆ ಕೂಡ ಅದರದೇ ಆದ ಡಿಎನ್ಎ ಮತ್ತು ರೈಬೋಸೋಮ್ಗಳಿರುತ್ತೆ. ಅದರಿಂದಾಗಿ ಮೈಟೊಕಾಂಡ್ರಿಯಾವು ತಮ್ಮದೇ ಆದ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸಬಲ್ಲದು. ಎಟಿಪಿ ಅದರ ವಿಸ್ತೃತ ರೂಪ ಎಡಿನೋಸಿನ್ ಟ್ರೈಫಾಸ್ಫೇಟ್. ಈಗ ನಾವು ಇನ್ನೊಂದು ಕಣದಂಗವಾದ ಪ್ಲಾಸ್ಟಿಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಪ್ಲಾಸ್ಟಿಡ್ ಕಣದಂಗವು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಪ್ಲಾಸ್ಟಿಡ್ಗಳು ಕಂಡುಬರೋದಿಲ್ಲ. ಹಾಗಾದರೆ ಈ ಪ್ಲಾಸ್ಟಿಡ್ಗಳ ಕಾರ್ಯವೇನು? ಇದರ ರಚನೆಗಳೇನು? ಪ್ಲಾಸ್ಟಿಡ್ಗಳಲ್ಲಿ 2 ವಿಧಗಳಿರುತ್ತೆ. ಮೊದಲನೇದು ಕ್ರೋಮೋಪ್ಲಾಸ್ಟ್ ಅಥವಾ ಬಣ್ಣದ ಪ್ಲಾಸ್ಟಿಡ್ಗಳು. ಬಣ್ಣದ ಪ್ಲಾಸ್ಟಿಡ್ಗಳು ಬಣ್ಣದ ವರ್ಣಕಗಳನ್ನು ಹೊಂದಿರುತ್ತೆ. ಮತ್ತೊಂದು ಬಗೆ ಲ್ಯೂಕೋಪ್ಲಾಸ್ಟ್ಗಳು ಅಥವಾ ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಗಳು. ಈ ಲ್ಯೂಕೋಪ್ಲಾಸ್ಟ್ಗಳಲ್ಲಿ ಯಾವುದೇ ವರ್ಣಕಗಳು ಇರುವುದಿಲ್ಲ. ಕ್ಲೋರೋಪ್ಲಾಸ್ಟ್ಗಳು. ಪ್ಲಾಸ್ಟಿಡ್ಗಳಲ್ಲಿ 2 ವಿಧ ಅಂತ ತಿಳ್ಕೊಂಡ್ವಿ, ಹೌದಲ್ವೇ? ಹಾಗಾದರೆ ಈ ಕ್ಲೋರೋಪ್ಲಾಸ್ಟ್ಗಳು ಯಾವ ವಿಧದಡಿ ಬರುತ್ತೆ? ಮಕ್ಕಳೇ, ನೀವು ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ಕಲ್ತಿದ್ದೀರಾ. ಕ್ಲೋರೋಪ್ಲಾಸ್ಟ್ಗಳು ಸಸ್ಯ ಜೀವಕೋಶಕ್ಕೆ ಹಸಿರು ಬಣ್ಣವನ್ನು ನೀಡುತ್ತೆ. ಅಂದರೆ ಕ್ಲೋರೋಪ್ಲಾಸ್ಟ್ಗಳು ಕ್ರೋಮೋಪ್ಲಾಸ್ಟ್ ಅಡಿ ಅಥವಾ ಬಣ್ಣದ ಪ್ಲಾಸ್ಟಿಡ್ ಅಡಿ ಬರುತ್ತೆ. ಕ್ಲೋರೋಫಿಲ್ ವರ್ಣಕ ಇರುವಂತಹ ಕ್ರೋಮೋಪ್ಲಾಸ್ಟ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಕರಿತೀವಿ. ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಈ ಕ್ಲೋರೋಪ್ಲಾಸ್ಟ್ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ನಿಮಗೆ ಸಸ್ಯ ಜೀವಕೋಶ ಕಾಣಿಸ್ತಾ ಇದೆ. ಆ ಸಸ್ಯ ಜೀವಕೋಶದಲ್ಲಿ ಹಸಿರು ಬಣ್ಣದ ದುಂಡಾಕಾರದ ರಚನೆಗಳು ಕಾಣಿಸ್ತಾ ಇದೆ. ಆ ಹಸಿರು ಬಣ್ಣದ ರಚನೆಗಳೇ ಕ್ಲೋರೋಪ್ಲಾಸ್ಟ್ಗಳು. ಕ್ಲೋರೋಪ್ಲಾಸ್ಟ್ನಲ್ಲಿ ಕ್ಲೋರೋಫಿಲ್ ವರ್ಣಕದ ಜೊತೆಗೆ ಅನೇಕ ಕಿತ್ತಳೆ ಮತ್ತು ಹಳದಿ ಬಣ್ಣದ ವರ್ಣಕಗಳು ಕೂಡ ಕಂಡುಬರುತ್ತೆ. ಮಕ್ಕಳೇ, ನೀವು ಸಸ್ಯದ ವಿವಿಧ ಭಾಗಗಳನ್ನು ಗಮನಿಸಿರ್ತೀರಾ. ಸಸ್ಯದಲ್ಲಿ ಕೆಂಪು ಬಣ್ಣದ ಹಣ್ಣುಗಳಿರುತ್ತೆ, ಹಳದಿ ಬಣ್ಣದ ಹೂಗಳಿರಬಹುದು, ಹೌದಲ್ವೇ? ಈ ಬಣ್ಣಗಳು ಎಲ್ಲಿಂದ ಬಂದವು? ಈ ಬಣ್ಣಗಳಿಗೆ ಕಾರಣ ಸಸ್ಯಗಳ ಜೀವಕೋಶದಲ್ಲಿರುವಂತಹ ಬಣ್ಣದ ಪ್ಲಾಸ್ಟಿಡ್ಗಳು ಅಥವಾ ಕ್ರೋಮೋಪ್ಲಾಸ್ಟ್ಗಳು.
ಈ ಕ್ರೋಮೋಪ್ಲಾಸ್ಟ್ನಲ್ಲಿ ಹಳದಿ ಬಣ್ಣದ ವರ್ಣಕ ಇರಬಹುದು, ಕಿತ್ತಳೆ ಬಣ್ಣದ ವರ್ಣಕ ಇರಬಹುದು, ಅಥವಾ ಹಸಿರು ಬಣ್ಣದ ವರ್ಣಕ ಕೂಡ ಇರಬಹುದು. ಪ್ಲಾಸ್ಟಿಡ್ನ ರಚನೆ ಏನು? ಪ್ಲಾಸ್ಟಿಡ್ನ ಒಳಗಿನ ರಚನೆಯು ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯ ಒಳಗೆ ಹುದುಗಿದೆ. ನೋಡಿ ಮಕ್ಕಳೇ, ಈ ಚಿತ್ರವನ್ನ ನೋಡಿ. ಆ ಚಿತ್ರದಲ್ಲಿ ಪ್ಲಾಸ್ಟಿಡ್ನ ಒಳಭಾಗದಲ್ಲಿ ನಿಮಗೆ ಅಸಂಖ್ಯಾತ ಪದರದ ರಚನೆಗಳು ಕಾಣಿಸ್ತಾ ಇದೆ, ಹೌದಲ್ವೇ? ಆ ಪದರಗಳು ಇರುವಂತಹ ಜಾಗವನ್ನ ಲೇಬಲ್ ಮಾಡಿ ತೋರಿಸಿದೀನಿ. ಆ ಮಾತೃಕೆಯನ್ನ ಸ್ಟ್ರೋಮಾ ಅಂತ ಕರಿತೀವಿ. ಪ್ಲಾಸ್ಟಿಡ್ಗಳು ಹೊರ ರಚನೆಯಲ್ಲಿ ಮೈಟೋಕಾಂಡ್ರಿಯಾವನ್ನು ಹೋಲುತ್ತೆ. ಅಂದರೆ ಮೈಟೋಕಾಂಡ್ರಿಯಾದಂತೆ ಪ್ಲಾಸ್ಟಿಡ್ಗಳು ಕೂಡ 2 ಪದರದ ಪೊರೆಯನ್ನು ಹೊಂದಿರುತ್ತೆ. ಜೊತೆಯಲ್ಲಿ ಮೈಟೋಕಾಂಡ್ರಿಯಾದಂತೆ ಪ್ಲಾಸ್ಟಿಡ್ಗಳೂ ಕೂಡ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿದೆ. ಈಗ ಲ್ಯೂಕೋಪ್ಲಾಸ್ಟ್ 2ನೇ ವಿಧದ ಪ್ಲಾಸ್ಟಿಡ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಗಳು. ಇವುಗಳಲ್ಲಿ ಜೀವಕೋಶಕ್ಕೆ ಅಗತ್ಯ ವಸ್ತುಗಳಾದ ಪಿಷ್ಟ, ತೈಲಹನಿ ಮತ್ತು ಪ್ರೋಟೀನ್ ಕಣಗಳು ಸಂಗ್ರಹವಾಗಿರುತ್ತೆ. ಈಗ ಮಕ್ಕಳೇ, ಕೊನೆಯದಾಗಿ ಒಂದು ಕಣದಂಗದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ರಸದಾನಿಗಳು ಅಥವಾ ವ್ಯಾಕ್ಯೂಲ್ಸ್. ಇವು ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹಣಾ ಚೀಲವಾಗಿದೆ. ಇದನ್ನ ಜೀವಕೋಶದ ಸಂಗ್ರಹಣಾ ಚೀಲ ಅಥವಾ ಸ್ಟೋರೇಜ್ ಸ್ಯಾಕ್ಸ್ ಎಂದು ಕೂಡ ಕರೀತಾರೆ. ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಆದರೆ ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂತಹ ರಸದಾನಿಗಳು ದೊಡ್ಡ ಗಾತ್ರದಾಗಿರುತ್ತೆ. ಜೊತೆಗೆ ಈ ದೊಡ್ಡ ರಸದಾನಿಗಳು ಸಸ್ಯ ಜೀವಕೋಶದ 50ರಿಂದ 90% ಭಾಗವನ್ನ ಆವರಿಸಿರುತ್ತೆ. ಈ ರಸದಾನಿಗಳ ಕಾರ್ಯಗಳೇನು? ಸಸ್ಯ ಜೀವಕೋಶದಲ್ಲಿ ಕಂಡುಬರುವ ಅತಿ ದೊಡ್ಡ ರಸದಾನಿಗಳು ಸಸ್ಯ ರಸದಿಂದ ತುಂಬಿಕೊಂಡಿರುತ್ತೆ. ಜೊತೆಗೆ ಜೀವಕೋಶಕ್ಕೆ ಉಬ್ಬಿದ ರಚನೆ ಮತ್ತು ಬಿಗಿತವನ್ನ ನೀಡುತ್ತೆ. ಮಕ್ಕಳೇ, ಸಸ್ಯಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಲು ಆಗೋದಿಲ್ಲ, ಹೌದಲ್ವೇ? ಆದುದರಿಂದ ಇರುವಂತ ಜಾಗದಲ್ಲೇ ಅದು ವಾತಾವರಣದ ಬದಲಾವಣೆಗಳನ್ನು ತಡೆದುಕೊಳ್ಳಬೇಕು. ಅದಕ್ಕೋಸ್ಕರ ಈ ರಸದಾನಿಗಳು ಸಹಾಯ ಮಾಡುತ್ತೆ. ರಸದಾನಿಗಳ ಒಳಗೆ ಸಸ್ಯರಸಗಳು ತುಂಬಿಕೊಂಡಿರೋದ್ರಿಂದ ಅದು ಜೀವಕೋಶಕ್ಕೆ ಉಬ್ಬಿದ ರಚನೆ, ಟರ್ಜಿಡ್ ರಚನೆಯನ್ನ ಕೊಡುತ್ತೆ. ಜೊತೆಗೆ ಜೀವಕೋಶವನ್ನ ಬಿಗಿ ಮಾಡುತ್ತೆ, ರಿಜಿಡ್ ಮಾಡುತ್ತೆ. ಅದರಿಂದ ಜೀವಕೋಶಗಳು ಹೊರಗಿನ ಬದಲಾವಣೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಡೆದುಕೊಳ್ಳಬಹುದು. ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾದ ಹಲವಾರು ವಸ್ತುಗಳನ್ನ ಈ ರಸದಾನಿಗಳು ಸಂಗ್ರಹಿಸುತ್ತೆ. ಹಾಗಾದ್ರೆ ಅಗತ್ಯವಾದ ವಸ್ತುಗಳು ಯಾವುವು? ಅವು ಯಾವುವೆಂದರೆ ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳು ಮತ್ತು ಪ್ರೋಟೀನ್ಗಳು. ಈ ಎಲ್ಲ ವಸ್ತುಗಳು ರಸದಾನಿಯಲ್ಲಿ ಸಂಗ್ರಹವಾಗಿರುತ್ತೆ. ಈ 2 ಕಾರಣಗಳಿಂದಾಗಿ ಸಸ್ಯ ಜೀವಕೋಶಗಳಲ್ಲಿ ದೊಡ್ಡ ರಸದಾನಿಗಳು ಕಂಡುಬರುತ್ತೆ. ಅಮೀಬಾದಂತಹ ಏಕಕೋಶ ಜೀವಿಗಳಲ್ಲಿ ಆಹಾರ ರಸದಾನಿ ಕಂಡುಬರುತ್ತೆ. ಫುಡ್ ವ್ಯಾಕ್ಯೂಲ್ ಆಹಾರ ರಸದಾನಿ ಕಂಡುಬರುತ್ತೆ. ಈ ಆಹಾರ ರಸದಾನಿಯು ಅಮೀಬಾವು ಸೇವಿಸುವಂತಹ ಆಹಾರವನ್ನ ಸಂಗ್ರಹಿಸುತ್ತೆ. ಮಕ್ಕಳೇ, ಇಲ್ಲಿ ಅಮೀಬಾದ ಚಿತ್ರ ಕಾಣಿಸ್ತಾ ಇದೆ ನೋಡಿ. ಆ ಚಿತ್ರದಲ್ಲಿ ನಿಮಗೆ ಹಸಿರು ಬಣ್ಣದ ವೃತ್ತಾಕಾರದ ರಚನೆ ಕಾಣಿಸ್ತಾ ಇದೆ. ಆ ವೃತ್ತಾಕಾರದ ರಚನೆಗಳೇ ಫುಡ್ ವ್ಯಾಕ್ಯೂಲ್ಸ್. ಇನ್ನೂ ಕೆಲವು ಏಕಕೋಶ ಜೀವಿಗಳಲ್ಲಿ ವಿಶೇಷ ರಸದಾನಿಗಳಿರುತ್ತೆ. ಈ ವಿಶೇಷ ರಸದಾನಿಗಳು ಜೀವಕೋಶದಲ್ಲಿ ಇರುವಂತಹ ಅಧಿಕ ನೀರನ್ನು ಹಾಗೂ ಕೆಲವು ತ್ಯಾಜ್ಯಗಳನ್ನು ವಿಸರ್ಜಿಸುವಂತಹ ಕಾರ್ಯವನ್ನು ಕೂಡ ನಿರ್ವಹಿಸುತ್ತೆ. ಮಕ್ಕಳೇ, ಇಲ್ಲಿವರೆಗೂ ನಾವು ಅನೇಕ ಕಣದಂಗಗಳ ಬಗ್ಗೆ, ಅದರ ರಚನೆ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಂಡ್ವಿ. ಹಾಗಾದ್ರೆ ಈಗ ನಾವು ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. ಸಸ್ಯ ಜೀವಕೋಶ. ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಕಂಡುಬರುತ್ತೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಇರೋದಿಲ್ಲ. ಜೊತೆಗೆ ಸಸ್ಯ ಜೀವಕೋಶದಲ್ಲಿ ಪ್ಲಾಸ್ಟಿಡ್ಗಳಿರುತ್ತೆ. ಯಾಕೆಂದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡುತ್ತೆ, ಅವುಗಳ ಆಹಾರವನ್ನ ಅವೇ ಉತ್ಪಾದಿಸುತ್ತೆ. ಆದರೆ ಪ್ರಾಣಿಗಳಲ್ಲಿ ಪ್ಲಾಸ್ಟಿಡ್ಗಳು ಲಭ್ಯವಿರೋದಿಲ್ಲ. ಜೊತೆಗೆ ಸಸ್ಯಗಳಲ್ಲಿ ಅತಿ ದೊಡ್ಡ ರಸದಾನಿ ಕಂಡುಬರುತ್ತೆ. ಈ ಕಾರಣದಿಂದಾಗಿ ಸಸ್ಯದಲ್ಲಿರುವಂತಹ ಕೋಶ ಕೇಂದ್ರ ಕೋಶ ಭಿತ್ತಿಯ ಹತ್ತಿರ ದೂಡಲ್ಪಟ್ಟಿರುತ್ತೆ.
ಕೋಶದ ಮಧ್ಯಭಾಗದಿಂದ ಕೋಶ ಭಿತ್ತಿಯ ಕಡೆ ದೂಡಲ್ಪಟ್ಟಿರುತ್ತೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಚಿಕ್ಕದಾಗಿದ್ದು ಅಧಿಕ ಸಂಖ್ಯೆಯಲ್ಲಿ ಕಂಡುಬರುತ್ತೆ. ಈ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಚಿತ್ರವನ್ನು ತೋರಿಸ್ತೀನಿ, ಸರಿಯಾಗಿ ಗಮನಿಸಿ ಮತ್ತು ಚಿತ್ರವನ್ನು ನೀವು ಬರೆದು ಅಭ್ಯಸಿಸಬೇಕಾಗುತ್ತೆ. ನೋಡಿ ಮಕ್ಕಳೇ, ಇದು ಸಸ್ಯ ಜೀವಕೋಶ. ಈ ಸಸ್ಯ ಜೀವಕೋಶದಲ್ಲಿ ನಿಮಗೆ ದೊಡ್ಡ ಗಾತ್ರದ ರಸದಾನಿಗಳು ಕಂಡು ಬರ್ತಾ ಇದೆ. ದೊಡ್ಡ ಗಾತ್ರದ ರಸದಾನಿ ಇರೋದ್ರಿಂದ ಜೀವಕೋಶದ ಕೋಶ ಕೇಂದ್ರ ಕೋಶ ಭಿತ್ತಿಯೆಡೆಗೆ ದೂಡಲ್ಪಟ್ಟಿದೆ. ಹಾಗೇನೆ ಇದು ಪ್ರಾಣಿ ಜೀವಕೋಶ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಕೇಂದ್ರದ ಜಾಗ ಎಲ್ಲಿದೆ ಅಂತ ನೋಡಿ ಮಕ್ಕಳೇ. ಕೋಶ ಕೇಂದ್ರ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ಈ ಎರಡೂ ಚಿತ್ರಗಳನ್ನು ಅಭ್ಯಸಿಸಬೇಕು. ಈ ಚಿತ್ರಗಳನ್ನು ನೀವು ಬರೆದು ಕಲ್ತ್ಕೋಬೇಕು. ಸರಿ, ಹಾಗಾದ್ರೆ ಈವರೆಗೂ ನಾವು ಕಲಿತಂತಹ ಪರಿಕಲ್ಪನೆಯಡಿ ಒಂದಷ್ಟು ರಸಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ರಚನೆಯು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ? ನಿಮ್ಮ ಆಯ್ಕೆ ಹೀಗಿದೆ. ಮೊದಲನೇ ಆಯ್ಕೆ ರಸದಾನಿ, ಎರಡನೇ ಆಯ್ಕೆ ಕೋಶಪೊರೆ, ಮೂರನೇ ಆಯ್ಕೆ ಮೈಟೊಕಾಂಡ್ರಿಯಾ ಹಾಗೂ ಕೊನೆಯ ಆಯ್ಕೆ ಪ್ಲಾಸ್ಟಿಡ್. ಸರಿಯಾಗಿ ಊಹಿಸಿದ್ದೀರಾ? ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ಪ್ಲಾಸ್ಟಿಡ್ಗಳು. ಎರಡನೇ ಪ್ರಶ್ನೆ, ಲೈಸೋಸೋಮ್ಗಳನ್ನು ಜೀವಕೋಶದ ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ ಮಕ್ಕಳೇ ಲೈಸೋಸೋಮ್ಗಳನ್ನು? ಆಯ್ಕೆ ಹೀಗಿದೆ. ಆತ್ಮಹತ್ಯಾ ಸಂಚಿಗಳು, ಪ್ರೋಟೀನ್ ಉತ್ಪಾದನಾ ಸ್ಥಳ, ಅಡುಗೆ ಮನೆ ಹಾಗೂ ಕೊನೆಯ ಆಯ್ಕೆ ಶಕ್ತಿ ಕೇಂದ್ರ. ಹೌದು ಮಕ್ಕಳೇ, ಲೈಸೋಸೋಮ್ಗಳನ್ನು ಏನಂತ ಕರೀತಾರೆ? ಸರಿಯಾಗಿ ಊಹಿಸಿದ್ದೀರಾ? ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಹಾಗಾದರೆ ಜೀವಕೋಶದ ಪ್ರೋಟೀನ್ ಉತ್ಪಾದನಾ ಸ್ಥಳ ಯಾವುದು? ರೈಬೋಸೋಮ್ಗಳನ್ನು ಪ್ರೋಟೀನ್ ಉತ್ಪಾದನಾ ಸ್ಥಳ ಅಂತ ಕರೀತಾರೆ. ಜೊತೆಯಲ್ಲಿ ಅಡುಗೆ ಮನೆ ಯಾವುದು ಮಕ್ಕಳೇ? ಜೀವಕೋಶದಲ್ಲಿ ಕಂಡುಬರುವಂತಹ ಪ್ಲಾಸ್ಟಿಡ್ಗಳನ್ನು ಜೀವಕೋಶದ ಅಡುಗೆ ಮನೆ ಅಂತ ಕರೀತಾರೆ. ಯಾಕೆಂದರೆ ಪ್ಲಾಸ್ಟಿಡ್ಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಜೀವಕೋಶದ ಶಕ್ತಿ ಕೇಂದ್ರ ಯಾವುದು? ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಪೊರೆ ರಹಿತ ಕಣದಂಗವನ್ನು ನೀವು ಕಂಡುಹಿಡಿಬೇಕು. ನಿಮ್ಮ ಆಯ್ಕೆ ಲೈಸೋಸೋಮ್, ರೈಬೋಸೋಮ್, ಮೈಟೊಕಾಂಡ್ರಿಯಾ ಹಾಗೂ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾವು ಕಲಿತಂತಹ ಕಣದಂಗಗಳಲ್ಲಿ ಲೈಸೋಸೋಮ್, ಮೈಟೊಕಾಂಡ್ರಿಯಾ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಪೊರೆಯಿಂದ ಆವೃತವಾದ ಕಣದಂಗವಾಗಿದೆ. ಹಾಗಾದರೆ ಪೊರೆ ರಹಿತ ಕಣದಂಗ ಯಾವುದು? ಸರಿಯಾಗಿ ಊಹಿಸಿದ್ದೀರಾ? ರೈಬೋಸೋಮ್ಗಳು ಪೊರೆ ರಹಿತ ಕಣದಂಗವಾಗಿದೆ. ಕೋಶ ಕೇಂದ್ರವನ್ನು ಹೊರತುಪಡಿಸಿ ಡಿಎನ್ಎಗಳನ್ನು ಹೊಂದಿದ ಕಣದಂಗ. ನಿಮ್ಮ ಆಯ್ಕೆ ಹೀಗಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಮೈಟೊಕಾಂಡ್ರಿಯಾ, ಕೊನೆಯ ಆಯ್ಕೆ ಲೈಸೋಸೋಮ್. ಮಕ್ಕಳೇ, ಈಗಾಗಲೇ ನಾವು ಕಲ್ತಿದ್ದೀವಿ ಮೈಟೊಕಾಂಡ್ರಿಯಾದಲ್ಲಿ ಡಿಎನ್ಎಗಳು ಕಂಡುಬರುತ್ತೆ. ಸರಿಯಾದ ಉತ್ತರ ಮೂರನೇ ಆಯ್ಕೆ ಮೈಟೊಕಾಂಡ್ರಿಯಾ. ಹಾಗಾದರೆ ಮಕ್ಕಳೇ, ಮೈಟೊಕಾಂಡ್ರಿಯಾ ಹೊರತುಪಡಿಸಿ ಇನ್ಯಾವ ಕಣದಂಗದಲ್ಲಿ ಡಿಎನ್ಎಗಳು ಕಂಡುಬರುತ್ತೆ? ಸರಿಯಾಗಿ ಊಹಿಸಿದ್ದೀರಾ? ಪ್ಲಾಸ್ಟಿಡ್ಗಳಲ್ಲೂ ಕೂಡ ಡಿಎನ್ಎಗಳು ಕಂಡುಬರುತ್ತೆ. ಈಗ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೊಡ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ಅದಕ್ಕೆ ಸರಿಯಾದ ಉತ್ತರಗಳನ್ನು ಹುಡುಕಿ ಬರೆದು ನಿಮ್ಮ ಶಿಕ್ಷಕರಲ್ಲಿ ಅದನ್ನು ತಿದ್ದಿಸ್ಕೊಳ್ಳಿ. ಪ್ರಶ್ನೆಗಳನ್ನು ಬರೆದುಕೊಳ್ಳಿ ಮಕ್ಕಳೇ. ಮೊದಲನೇ ಪ್ರಶ್ನೆ, ಗಾಲ್ಗಿ ಸಂಕೀರ್ಣದ ಕಾರ್ಯಗಳನ್ನು ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ, ಪೊರೆಯ ಜೈವಿಕ ಉತ್ಪಾದನೆ ಎಂದರೇನು? ಯಾವ ಕಣದಂಗವು ಈ ಕಾರ್ಯವನ್ನು ನಿರ್ವಹಿಸುತ್ತದೆ? ಮೂರನೇ ಪ್ರಶ್ನೆ, ಸಸ್ಯ ಜೀವಕೋಶಗಳಲ್ಲಿ ರಸದಾನಿಗಳು ದೊಡ್ಡದಾಗಿರುತ್ತದೆ, ಕಾರಣ ಕೊಡಿ. ನಾಲ್ಕನೇ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಐದನೇ ಹಾಗೂ ಕೊನೆಯ ಪ್ರಶ್ನೆ, ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಮತ್ತು ಏಕೆ? ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಬರೆಯಲು ಪ್ರಯತ್ನಿಸಿ ಹಾಗೂ ನಿಮ್ಮ ಶಿಕ್ಷಕರಲ್ಲಿ ಅದನ್ನು ತಿದ್ದಿಸಿಕೊಳ್ಳಿ. ಮಕ್ಕಳೇ, ಇಲ್ಲಿವರೆಗೂ ನಾವು ಜೀವದ ಮೂಲ ಘಟಕ ಎಂಬ ಪಾಠದ ಅನೇಕ ಪರಿಕಲ್ಪನೆಗಳನ್ನು ತಿಳಿದುಕೊಂಡಿದ್ದೇವೆ. ಅವೆಲ್ಲ ನಿಮಗೆ ಸುಲಭವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.